ನಾವು ಒಂದು ಸ್ವಲ್ಪ ಕೂಲ್ ಇರೋ ಪ್ಲೇಸಲ್ಲಿ ಇಟ್ಬಿಟ್ರೆ ಇದ್ರ ಮದ್ದೆಲ್ಲ ಹಾಳಾಗಿ ಒಂದೊಂದ್ಸರಿ ಮ್ಯಾಚ್ ಬಾಕ್ಸ್ ಹತ್ತನೇ ಇರೋದಿಲ್ಲ ಕಡ್ಡಿಗೆ. ಸೊ ಈ ರೀತಿ ಹಾಳಾಗ್ತಾನೆ ಇರುತ್ತೆ. ಸೊ ಆವಾಗ ನಾವು ಏನು ಮಾಡಬೇಕಂದ್ರೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಪೌಡರ್, ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರಿ ಪೌಂಡ್ಸ್ ಅಥವಾ ಬೇಬಿ ಪೌಡರ್ನ ಒಂದು ಸ್ವಲ್ಪ ಹಾಕಿ ನಂತರ ನೀವು ಸ್ಟಿಕ್ಸಿಂದ ಈ ಒಂದು ಮ್ಯಾಚ್ ಬಾಕ್ಸನ್ನು ಹಚ್ಕೊಂಡ್ರೆ ನೀಟಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮೊದಲು ಇದ್ದದಕ್ಕೂ ಇವಾಗೂ ಡಿಫ್ರೆಂಟ್ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಈ ಒಂದು ಟಿಪ್ಸ್ ಕೂಡ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆ, ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಊದಿನ ಕಡ್ಡಿಗಳಿಗೆ ಮನೆಯಲ್ಲಿರ್ತಕ್ಕಂಥ ಜೆಂಡು ಬಾಮ್ ಅಥವಾ ಯಾವುದಾದ್ರೂ ವಿಕ್ಸನ್ನ ಈ ರೀತಿ ಜಸ್ಟ್ ಹಚ್ಚಿ ನೀವು ಈ ಒಂದು ಊದಿನ ಕಡ್ಡಿನ ಉರಿಸೋದ್ರಿಂದ ಮನೆಯಲ್ಲಿ ಜಾಸ್ತಿ ನೊಣಗಳಾಗಿರ್ಬೋದು ಅಥವಾ ಬ್ಯಾಡ್ ಸ್ಮೆಲ್ ಮತ್ತು ಸೊಳ್ಳೆಗಳು ಕೂಡ ಜಾಸ್ತಿ ಬರ್ತಾ ಇದೆ ಕಾಯಿಲ್ ಇಲ್ಲ ಅಂತಂದಾಗ ನೀವು ಈ ರೀತಿ ಇನ್ಸ್ಟೆಂಟಾಗಿ ಒಂದು ಸೊಳ್ಳೆ ಬತ್ತಿನ ರೆಡಿ ಮಾಡ್ಕೊಳ್ಬೋದು. ಸೊ ಇದಕ್ಕೆ ಇದೇ ರೀತಿಯ ಬಾಂಬನ್ನು ಅಪ್ಲೈ ಮಾಡಬೇಕಂತ ಏನಿಲ್ಲ. ವಿಕ್ಸ್ ವಿಪರಬ್ ಇರ್ಬೋದು ಅಥವಾ ಈ ರೀತಿ ಜೆಂಡು ಬಾಂಬ್ಗಳನ್ನು ನೀವು ಜಸ್ಟ್ ಈ ಊದಿನ ಕಡ್ಡಿಗೆ ಅಪ್ಲೈ ಮಾಡಿ ನಂತರ ನೀವು ಇದನ್ನು ಹಚ್ಕೊಂಡು ಮನೆಯಲ್ಲಿ ಹಚ್ಚೋದ್ರಿಂದ ಸೊಳ್ಳೆಗಳೆಲ್ಲನೂ ಕಂಪ್ಲೀಟ್ ಆಗಿ ಹೋಗುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ.